ಅವರಿಗೆ ಸಬ್ಮಿಷನ್ ಮಾಡ್ಲಿ, ನೀವು ಮಾತಾಡ ಸಬ್ಮಿಷನ್ ಮಾಡ್ಲಿಕ್ಕೆ ಆಗ್ತದ? ಇಲ್ಲಿ ಸಬ್ಮಿಷನ್ ನೀವೇ ಮಾತಾಡ್ತಾರೆ. ಅವ್ರು ಕೂತ್ಕೊಳ್ಳಿ, ನೀವು ಕೂತ್ಕೊಳ್ಳಿ, ಅವ್ರು ಕೂತ್ಕೊಳ್ತಾರೆ. ಈ ರೀತಿ ಮಾತಾಡ್ಲಿಕ್ಕೆ ನೀವು ಆಯ್ತು, ಅವ್ರು ಸಬ್ಮಿಷನ್ ಮಾಡ್ಲಿ. ನೀವು ನಿಂತು ಅವ್ರು ಸಬ್ಮಿಷನ್ ಮಾಡ್ಲಿ, ಅವ್ರು ಸಬ್ಮಿಷನ್ ಮಾಡ್ಲಿ. ಆಯ್ತು, ಸಬ್ಮಿಷನ್ ಮಾಡ್ಲಿ ಅವರು. ಅಧ್ಯಕ್ಷ ಸಬ್ಮಿಷನ್ ಮಾಡ್ಲಿ. ನೀವೆಲ್ಲ ಸಬ್ಮಿಷನ್ ಹೇಗೆ ಮಾಡ್ತಾರೆ? ನೀವೆಲ್ಲ ನಿಂತು ಮಾತಾಡಿ ಸಬ್ಮಿಷನ್ ಹೇಗೆ ಮಾತಾಡ್ತಾರೆ? ನೋಡಿ, ಸಬ್ಮಿಟ್ ಮಾಡ್ಲಿಕ್ಕೆ ಬಿಡಿ. ನೀವು ಸಬ್ಮಿಟ್ ಮಾಡ್ಲಿಕ್ಕೆ ನೀವೇ ಅಡ್ಡಿಪಡಿಸ್ತೀರಿ. ನೀವೇ ಅಡ್ಡಿಪಡಿ ಸಬ್ಮಿಟ್ ಮಾಡಿ. ಅವ್ರು ಸಬ್ಮಿಷನ್ ಮಾಡ್ಲಿ. ಆಯ್ತು, ನೀವು ನಿಂತ ಮತ್ತೆ ಅವ್ರು ಸಬ್ಮಿಟ್ ಮಾಡ್ತಾರೆ. ನಾವು ಉತ್ತರ ಕೊಡ್ತೇನೆ ಅದಕ್ಕೆ. ಆಯ್ತು, ನಾ ಸರಿಪಡಿಸ್ತೇನೆ. ಇಡೀ ಸಂಸ್ಥೆ ಅವ್ರು ಸಬ್ಮಿಟ್ ಮಾಡ್ಲಿ. ಸರ್, ಈಗ ಬಿಜೆಪಿ ಅವರು ಹಿಡಿದು ಈ ಬಿಜೆಪಿ ಕಾಂಗ್ರೆಸ್ ಬಿಟ್ಟು ಬಿಡಿ ಮಾರ. ಸಿಪಿಎಂ ಮತ್ತೆ ಚಾನ್ಸ್ ಕೊಡುವ. ಸಬ್ಮಿಷನ್ ನೀವೇ ಮಾತಾಡ್ತಾ ಸಬ್ಮಿಷನ್ ಆಯ್ತಲ್ಲ, ನೀವು ಎದ್ದು ನಿಂತು ಹೇಗೆ ಮಾಡ್ತಾರೆ? ನೀವು ಕೂತ್ಕೊಳ್ಳಿ, ನಂಜೇಗೌಡ್ರೆ ಕೂತ್ಕೊಳ್ಳಿ. ಸಂಸ್ಥೆ ಬಗ್ಗೆ ಆಯ್ತು, ಒಂದು ಇಡೀ ಸಂಸ್ಥೆ ಬಗ್ಗೆ ಈ ರೀತಿ ಜಡ್ಜ್ಮೆಂಟ್ ಕೊಡೋರು ಯಾರು? ಇವ್ರು ಜಡ್ಜ್ಮೆಂಟ್ ಅವರು ಯಾರು? ನೀವು ಯಾರು ಜಡ್ಜ್ಮೆಂಟ್ ಕೊಡ್ಲಿಕ್ಕೆ? ಸಬ್ಮಿಷನ್ ನೋಡಿ, ಇವ್ರೆಲ್ಲ ಮಾತಾಡ್ಬೇಕಂತೆಲ್ಲ ಸುಮ್ಮನೆ ಮಾತಾಡ್ಬೇಡಿ. ಇವರು ಇಂಪಾರ್ಟೆಂಟ್, ಅವ್ರು ಇಂಪಾರ್ಟೆಂಟ್. ಪ್ರಿಯಾಂಕಾ ಅವರೇ, ನಿಮ್ಗೆ ಯಾರು ಇಂಪಾರ್ಟೆಂಟ್? ಈಗ ನಿಮ್ಗೆ ಸಮಸ್ಯೆಯನ್ನು ನೀವು ಮಾಡಿದಾಗ ನೀವೇನ್ ಜಿಪೆ ಹೊಡ್ರ? ನೀವೇನ್ ಜಿಪೆ ಹೊಡ್ರ? ನೀವೇನ್ ಜಿಪೆ ಹೊಡ್ರ? ನರೇಂದ್ರ ಸ್ವಾಮಿ ಅವರೇ, ರವಿ ಕೂತ್ಕೊಳ್ಳಿ. ರವಿ, ನಂಜೇಗೌಡ ಕೂತ್ಕೊಳ್ಳಿ. ರವಿ ಕೂತ್ಕೊಳ್ಳಿ, ಮತ್ತೆ ಮಾತಾಡಲಿಕ್ಕೆ ಅವಕಾಶ ಕೊಡ್ತೇನೆ. ನೀವು ಕೂತ್ಕೊಳ್ಳಿ ಅಲ್ಲಿ. ಆಯ್ತು, ನೀವು ಕೂತ್ಕೊಳ್ಳಿ. GPS ಕೂತ್ಕೊಳ್ಳಿ. ಈಗ ನೋಡಿ, ನಾನು ಹೇಳಿ ಬೆಲ್ಲದವ್ರೆ, ಅಶ್ವತ್ಥ ನಾರಾಯಣ ಅವರೇ ಕೂತ್ಕೊಳ್ಳಿ. ನಾನು ನೋಡ್ರಿ, ಹೇಳ್ದು ಕೇಳಿ. ಒಂದು ನಿಮಿಷ ಸಂವಿಧಾನಬದ್ಧವಾಗಿ ಆಯ್ತು. ಸಂವಿಧಾನದ ಸಂಸದೀಯ ವ್ಯವಸ್ಥೆ ವ್ಯವಸ್ಥೆ ಒಳಗೆ ಶಿವಲಿಂಗ ಅವ್ರೆ, ನನ್ನ ಮೈಕ್ ಸರಿ ಉಂಟಲ್ಲ, ಕೇಳ್ತದಲ್ಲ, ನೀವು ಸ್ವಲ್ಪ ಕೂತ್ಕೊಳ್ಳಿ. ಒಂದು ನಿಮಿಷ ಕೂತ್ಕೊಳ್ಳಿ. ಆಯ್ತು, ಒಂದು ಕೂತ್ಕೊಳ್ಳಿ, ಮತ್ತೆ ಮಾತಾಡಿ. ನೋಡಿ, ನಮ್ಗೇನು ಬಹಳಷ್ಟು ಬಿಲ್ಲುಗಳು, ಚರ್ಚೆ ಇದೆಲ್ಲ ಇದೆ. 3 ದಿವಸ ಮಾತು ಇರುವಂತದ್ದು. ನೀವೆಲ್ಲ ರೆಸ್ಪಾನ್ಸಿಬಿಲಿಟಿ ಇಲ್ಲಿ ಜವಾಬ್ದಾರಿ ಇರೋದಿರಿ, ಅಲ್ಲಿ ಕೊಡ್ತಾವಿದ್ದೀರಿ. ಈಗೇನಿದೆ, ಒಬ್ಬರು ಇವತ್ತು ನಿಯಮದ ಪ್ರಕಾರ ಇವತ್ತು ಅಜಯ್ ಮೋಶನ್ ಅವ್ರು ಸಬ್ಮಿಟ್ ಮಾಡುವ ಒಂದು ಪ್ರಿಲಿಮಿನರಿ ಸಬ್ಮಿಟ್ ಮಾಡ್ತಿದ್ದಾರೆ. ಸುರೇಶ್ ಕುಮಾರ್ ಕರೆಕ್ಟಾಗಿ ಹೇಳಿ ಮಾತಾಡಲಿ, ಮತ್ತು ಅದಕ್ಕೆ ಅಡ್ಡಿಪಡಿಸುವಂತ ಯಾವುದೊಂದು ಆಗೋದೊಂದು ವಿಚಾರ ಬೇಡ ಅಂತ ಹೇಳಿ ಒಂದು ವಿಚಾರ. ಇಲ್ಲಿ ಅವರು ಇಡಿಯ ಬಗ್ಗೆ ಅಂತ ಮಾತಾಡೋದಲ್ಲ. ಅಲ್ಲ ಹೇಳಿಕೆ ಆಯ್ತು, ಮಾತಾಡ್ಲಿಕ್ಕೆ ಅವಕಾಶ ಕೊಡಿ. ಇಲ್ಲಿರುವಂತ ಅವ್ರ ಮೇನ್ ಅದೇನಿದೆ ಅಂತ ಹೇಳಿದ್ರೆ, ಇವತ್ತು ಸರ್ಕಾರ ಇವತ್ತು ಅವ್ರು ಇರ್ಬೋದು, ನಾಳೆ ನೀವು ಬರ್ಬೋದು ಅಲ್ವಾ? ಯಾರು ಎಲ್ಲಿ ಕೂಡ ಪರ್ಮನೆಂಟ್ ಇರುವುದಿಲ್ಲ. ಆದರೆ ಒಂದು ತನಿಖೆ ಸಂಸ್ಥೆಯವರು ಒಬ್ಬರ ಅಧಿಕಾರಿ ಕರೆಸಿ ಇವರ ಮೇಲೆ ಕಂಪ್ಲೇಂಟ್ ಕೊಡಿ ಅಂತ ಹೇಳ್ತಾರಲ್ಲ, ಇದು ನಮ್ಗೆ ಇಂಪಾರ್ಟೆಂಟ್. ದಿಸ್ ಇಸ್ ಇಂಪಾರ್ಟೆಂಟ್. ನಾಳೆ ಯಾರಿಗೂ ಬರ್ಬೋದು ಪರಿಸ್ಥಿತಿ.
ಅದರ ಬಗ್ಗೆ ಮಾತ್ರ ನಾವು ನಮ್ಮದನ್ನು ಬ್ಯಾಸ್ ಬೇಡ. ಈಗ ಅದರ ಬಗ್ಗೆ ಇರುವಂತ ವಿಚಾರ ಸಬ್ಮಿಷನ್ ಮಾಡಲಿ, ಮತ್ತೆ ಬಗ್ಗೆ ಚರ್ಚೆ ಮತ್ತೆ ಏನಂತ ನೋಡೋದು ವಿಚಾರ ಮಾಡುವ. ಈಗ ಅವರು ಒಂದು FIR ಕೊಟ್ಟಿದ್ದಾರೆ, ಯಾರೋ ಈ ಕಲ್ಲೇಶನ್ ಅಂತ ವ್ಯಕ್ತಿ ಕೊಟ್ಟಿದ್ದಾರೆ. ಯಾವತ್ತು 16ನೇ ತಾರೀಕು ಅವ್ರನ್ನ ವಿಚಾರಣೆ ಕರೆದಿದ್ದಾರೆ ಅಂತ. ತಿರ್ಗಾ 18ನೇ ತಾರೀಕು ಅವ್ರ ವಿಚಾರಣೆ ಕರಿಬೇಕು, ಕರೆದು ನಿನ್ನ ಅರೆಸ್ಟ್ ಮಾಡ್ತೀನಿ ಅಂತ ಅವನು FIR ಕಾಪಿನಲ್ಲಿರುವಂತ ಕಂಪ್ಲೇಂಟ್ ಇರುವಂತ ವಿಚಾರ. ಹೌದು, 18ಕ್ಕೆ ಅರೆಸ್ಟ್ ಮಾಡಿದಾರ. ಈಗ ನೀವು ಅವರ ವಕೀಲರ ಅಲ್ಲ ವಕೀಲರಲ್ಲ, ಆಯ್ತು ಮತ್ತೆ ಮಾತಾಡಿ, ಸಬ್ಮಿಟ್ ಮಾಡಲಿ, ಅವರು ಸದಸ್ಯರಾಗಿ ತರ್ತಾ ಇದ್ದಾರೆ. ಆಯ್ತು, ಅವರಿಗೆ ಸಬ್ಮಿಟ್ ಮಾಡ್ಲಿಕ್ಕೆ ನೀವು ಸಬ್ಮಿಟ್ ಮಾಡಲಿಕ್ಕೆ ಮತ್ತೆ ನೀವು ಅವರ ಬಗ್ಗೆ ಯಾಕೆ ಮಾತಾಡ್ತೀರಿ? ಮುಖ್ಯಮಂತ್ರಿ ಮೇಲೆ ಅದೇನಂತ ನೋಡೋದು, ಸಬ್ಮಿಟ್ ಬರಲಿ. ಈಗ ಅವರವರ ವಕೀಲರನ್ನು ನೋಡ್ತಾರೆ. ಅವರ ಮೆಂಬರ್ ಸಬ್ಮಿಷನ್ ಮಾಡ್ದೆ ಮಾಡಲಿ. ನೀವೇಕೆ ಟೆನ್ಷನ್ ಮಾಡ್ತೀರಿ? ಮಾಡ್ತಾರೆ ಮಾಡಲಿ. ಮುಖ್ಯಮಂತ್ರಿಗಳ ಈಗ ಈಗ ವಿಚಾರ